ಶ್ರೀಬಾಲಾಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾತ್ರೀಂ ತಾಂ ವಂದೇ ಜಗತಾಂ ಧಾತ್ರೀಂ ಸೃಷ್ಟಿಸ್ಥಿತಿಲಯೇಶ್ವರಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ವೇತಾ ಭಟ್. ನನ್ನೆಲ್ಲ ವಿಡಿಯೋಗಳಿಗೂ ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತಾ ಇದ್ದೀರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಾಗೆ ಸಬ್ಸ್ಕ್ರಿಪ್ಷನ್ ಅನ್ನುವಂತಹದ್ದು ಹೀಗೆ ಇರಲಿ ಅಂತ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದಲ್ಲಿ ಸದಾ ನನ್ನ ಮೇಲೆ ಇರಲಿ. ಹಿಂದಿನ ವಿಡಿಯೋಗಳಲ್ಲಿ ನಾನು ಶಂಕರಾಚಾರ್ಯರ ಕುರಿತು ಹೇಳ್ತಾ ಇದ್ದೆ. ಒಬ್ಬ ದೇವತಾ ಪುರುಷರು ಹುಟ್ಟಿ ಬರುವಂತಹದ್ದೇ ಒಂದು ಸಮಾಜದ ಉದ್ಧಾರಕ್ಕಾಗಿ, ಈ ಸೃಷ್ಟಿಯ ಸ್ವಾಸ್ಥ್ಯಕ್ಕಾಗಿ, ಹಾಗೆಯೇ ಈ ಪ್ರಪಂಚಕ್ಕೆ ತಮ್ಮಿಂದ ಏನೇನು ಸಾಧ್ಯವೋ ಒಳ್ಳೆಯದನ್ನು ಕೊಡೋದಕ್ಕೆ, ಅದನ್ನೆಲ್ಲ ಕೊಡೋದಕ್ಕೆ ಅಂತಲೇ ದೇವತಾ ಪುರುಷರ ಆಗಮನವಾಗುವಂತಹದ್ದು. ಅಂತಹ ದೇವತಾ ಪುರುಷರ ಸಾಲಿನಲ್ಲಿ ನಿಲ್ತಕ್ಕಂತಹವರು ಶಂಕರಾಚಾರ್ಯರು. ಶಂಕರಾಚಾರ್ಯರ ಹುಟ್ಟು ಕೂಡ ಬಹಳ ದೈವಿಕವಾಗಿಯೇ ಇತ್ತು. ತದನಂತರ ಅವರ ವಿದ್ಯಾಭ್ಯಾಸಗಳು ಬಹಳ ಬೇಗ ಮುಗಿದು ಅವರು ಮನೆಗೆ ಮರಳಿ ಬರ್ತಾರೆ. ಕಾಲಟಿಯ ಅವರ ಸ್ವಗೃಹಕ್ಕೆ ಬರ್ತಾರೆ. ಅಲ್ಲಿ ಅವರನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ತಿಳಿಸಿ ಅದಕ್ಕೆ ಪರಿಹಾರವನ್ನು ಪಡೆದುಕೊಳ್ಳೋಕೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಪಾಂಡಿತ್ಯವನ್ನು ಹೊಂದಿರತಕ್ಕಂತಹ ಪಂಡಿತರುಗಳು ಅವರನ್ನು ಭೇಟಿ ಮಾಡೋದಕ್ಕೋಸ್ಕರ ಬರ್ತಾರೆ. ಸುತ್ತಮುತ್ತಲಿನ ಊರಿನವರು, ಹಳ್ಳಿಯ ಜನರೆಲ್ಲ ಅವರ ಬಳಿ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಅದಕ್ಕೆ ತತ್ವಶಾಸ್ತ್ರದಲ್ಲಿ, ಮೀಮಾಂಸದಲ್ಲಿ ಏನೇನು ಉತ್ತರವನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಾದ ಪರಿಹಾರವನ್ನು ನೀಡಿದ್ದಾರೆಯೋ ಅದನ್ನೆಲ್ಲ ತಿಳಿದುಕೊಂಡು ಹೋಗ್ತಾ ಇದ್ರು. ಪ್ರತಿನಿತ್ಯ ಶಂಕರಾಚಾರ್ಯರು ಮನೆಯಲ್ಲಿದ್ದಂಥ ಸಮಯ ಪ್ರತಿನಿತ್ಯವೂ ಕೂಡ ಈ ರೀತಿಯಾಗಿ ಯಾರಾದರೂ ಬಂದು ಅವರನ್ನು ಭೇಟಿ ಮಾಡಿ ಹೋಗ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಸಾಮಾನ್ಯವಾಗಿತ್ತು. ಅದಾದ ನಂತರ ಒಂದು ಸ್ವಲ್ಪ ದಿನಗಳು ಹಾಗೆ ಕಳೀತಾ ಇರಬೇಕಾದ್ರೆ ಒಂದು ದಿನ ಅವರು ಪುಣ್ಯ ನದಿಗೆ ಸ್ನಾನಕ್ಕಾಗಿ ಹೋಗಿರ್ತಾರೆ. ಈ ಪುಣ್ಯ ನದಿ ಎನ್ನುವಂತಹದ್ದು ಶಂಕರಾಚಾರ್ಯರ ಮನೆಯಿಂದ 1 ಕಿಲೋಮೀಟರ್ ದೂರ ಇರುತ್ತೆ. ಆ ನದಿಗೆ ಸ್ನಾನಕ್ಕಾಗಿ ತಾಯಿ ಮತ್ತು ಮಗ ಹೋಗಿದ್ದಂಥ ಸಂದರ್ಭದಲ್ಲಿ ಮರಳಿ ಬರುವಾಗ ಶಂಕರಾಚಾರ್ಯರ ತಾಯಿಗೆ ಬಹಳ ಸುಸ್ತಾಗತ್ತೆ. ಬಿಸಿಲಿನ ತಾಪಕ್ಕೆ ಆಕೆ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಅದನ್ನು ನೋಡಿದಂತಹ ಶಂಕರಾಚಾರ್ಯರು ಮನೆಗೆ ಬಂದು ಗಂಗಾದೇವಿಯನ್ನು ಸ್ತುತಿ ಮಾಡ್ತಾರೆ. ಒಬ್ಬ ದೈವಿಕರಾದಂತಹ ಪುರುಷರಿದ್ದರೆ ಅವರ ಸ್ತುತಿಗೆ ಅದರ ಪರಿಣಾಮಗಳು ಹೇಗಿರುತ್ತೆ ಎನ್ನುವಂತಹದ್ದನ್ನು ನೋಡೋದಕ್ಕೆ ಈ ಪುಣ್ಯ ನದಿಯ ಒಂದು ಘಟನೆ ಎನ್ನುವಂತಹದ್ದು ಬಹಳ ದೊಡ್ಡ ಸಾಕ್ಷಿಯಾಗಿ ನಿಲ್ಲುತ್ತೆ. ಗಂಗಾ ಮಾತೆಯನ್ನು ಶಂಕರಾಚಾರ್ಯರು ಸ್ತುತಿಸ್ತಾರೆ. ನನ್ನ ತಾಯಿಗೆ ಅಲ್ಲಿ ತನಕ ಬಂದು ಸ್ನಾನವನ್ನು ಮಾಡೋದಕ್ಕೆ ಅಥವಾ ಅಲ್ಲಿಂದ ನೀರನ್ನು ತಂದು ಕೇಶವನಿಗೆ ಅರ್ಚನೆಯನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ದಯವಿಟ್ಟು ನೀನು ನಮ್ಮ ಮನೆಯ ಬಾಗಿಲಿನಿಂದಲೇ, ನಮ್ಮ ಮನೆಯ ಪಕ್ಕದಿಂದಲೇ ಹರಿದು ಹೋಗಬೇಕು ಎಂಬಂತಹದ್ದಾಗಿ ಸ್ತುತಿ ಮಾಡಿ ಕೇಳಿಕೊಂಡಾಗ ಬಹಳ ಆಶ್ಚರ್ಯ ಅನ್ನುವಂಥ ರೀತಿಯಲ್ಲಿ, ಒಂದು ದೊಡ್ಡ ಪವಾಡ ಎನ್ನುವಂತಹ ರೀತಿಯಲ್ಲಿ ಮಾರನೆಯ ದಿನ ಬೆಳಗಾಗುವ ಹೊತ್ತಿಗೆ ಪುಣ್ಯ ನದಿ ಅವರ ಮನೆಯ ಹತ್ತಿರದಿಂದ ಹರಿದು ಹೋಗ್ತಾ ಇತ್ತು. ಕಿಲೋಮೀಟರ್ ಗಟ್ಟಲೆ ದೂರ ಇರತಕ್ಕಂತಹ ಪುಣ್ಯ ನದಿ ಅವರ ಮನೆಯ ಹತ್ತಿರದಿಂದ ಹರಿದು ಹೋಗೋದಕ್ಕೆ ಪ್ರಾರಂಭ ಮಾಡಿದ್ದನ್ನು ನೋಡಿ ಜನರಲ್ಲೇ ಆಶ್ಚರ್ಯಚಕಿತರಾಗ್ತಾರೆ. ಯಾವ ರೀತಿಯಾದಂತಹ ಪವಾಡ ಇದು? ಯಾಕಂದರೆ ಎಲ್ಲೋ ಇದ್ದಂತಹ ಒಂದು ನದಿಯನ್ನು ತರೋದು ಅಂತಂದರೆ ಅಷ್ಟು ಸುಲಭ ಸಾಧ್ಯವಾದಂತಹದ್ದಲ್ಲ. ಆದರೆ ಶಂಕರಾಚಾರ್ಯರು ಕೇವಲ ತಮ್ಮ ಸ್ತುತಿಯ ಮೂಲಕ, ತಮ್ಮ ಒಂದು ಪ್ರಾರ್ಥನೆಯ ಮೂಲಕ ಅಂತಹ ಒಂದು ಪವಾಡವನ್ನು ಜರುಗಿಸ್ತಾರೆ ಅಂತಂದರೆ ಅವರು ಖಂಡಿತವಾಗಿಯೂ ದೇವತಾ ಪುರುಷರೇ, ಅವರು ಅವತಾರಿ ಪುರುಷರೇ ಎಂಬಂತಹದ್ದಾಗಿ ಆ ಊರಿನ ಜನರೆಲ್ಲ ಅವರ ಮೇಲಿಟ್ಟಿರ್ತಕ್ಕಂತಹ ಶ್ರದ್ಧೆಯನ್ನು, ಭಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ತಾರೆ. ಈ ಒಂದು ಸುದ್ದಿಯನ್ನು, ಪುಣ್ಯ ನದಿ ಅವರ ಮನೆಯ ಪಕ್ಕದಲ್ಲಿ ಹರಿದು ಬಂದತಕ್ಕಂತಹ ಒಂದು ಸುದ್ದಿಯನ್ನು ಕೇಳಿದಂತಹ ಆ ಕೇರಳದ ರಾಜಶೇಖರ ಎನ್ನುವಂತಹವನು ಶಂಕರಾಚಾರ್ಯರಿಗೆ ಬಹಳಷ್ಟು ಬಳುವಳಿಗಳನ್ನು ಕೊಟ್ಟು ತನ್ನ ಆಸ್ಥಾನಕ್ಕೆ ಬರುವಂತೆ ಆಹ್ವಾನವನ್ನು ಕಳಿಸ್ತಾನೆ ತನ್ನ ಮಂತ್ರಿಯ ಮೂಲಕ. ಆ ಮಂತ್ರಿ ಅವರ ಮನೆಗೆ ಬಂದು ಶಂಕರಾಚಾರ್ಯರಿಗೆ ಹೇಳ್ತಾರೆ, ನೀವು ಬರಬೇಕಂತೆ ಆಸ್ಥಾನಕ್ಕೆ, ನಮ್ಮ ರಾಜರು ಕರೆಯನ್ನು ಕಳಿಸಿದ್ದಾರೆ ಎಂಬಂತಹದ್ದಾಗಿ ಹೇಳಿದಾಗ ಶಂಕರಾಚಾರ್ಯರು ಹೇಳ್ತಾರೆ, ನಾನು ಬ್ರಹ್ಮಚಾರಿ, ನಾನು ಎಲ್ಲಿಗೂ ಕೂಡ ಬರೋದಿಲ್ಲ. ಯಾಕಂದರೆ ಒಬ್ಬ ಬ್ರಹ್ಮಚರ್ಯದಲ್ಲಿರ್ತಕ್ಕಂತಹವನಿಗೆ ಈ ಆಸ್ಥಾನಗಳಾಗಿರಬಹುದು, ಈ ರೀತಿಯ ದೊಡ್ಡ ದೊಡ್ಡ ಪದವಿಗಳ ಅಗತ್ಯವೂ ಕೂಡ ಇರೋದಿಲ್ಲ. ಈ ಬಳುವಳಿಗಳ ಅಗತ್ಯ ಕೂಡ ನನಗಿಲ್ಲ. ನೀವು ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ನಾನು ಹೇಳಿರ್ತಕ್ಕಂತಹದ್ದನ್ನು ರಾಜನಿಗೆ ಹೇಳಿ ಎಂಬಂತಹದ್ದಾಗಿ ಹೇಳ್ತಾರೆ. ಅದನ್ನು ಒಪ್ಪಿಕೊಂಡಂತಹ ಮಂತ್ರಿ ರಾಜನಿಗೆ ಯಥಾವತ್ತಾಗಿ ಹೋಗಿ ಒಪ್ಪಿಸಿದಾಗ ರಾಜ ಇನ್ನಷ್ಟು ಆಶ್ಚರ್ಯಚಕಿತನಾಗ್ತಾನೆ. ಹಾಗೆ ಅವನೇ ಸ್ವತಃ ಶಂಕರಾಚಾರ್ಯರನ್ನು ಭೇಟಿ ಮಾಡುವ ಸಲುವಾಗಿ ಶಂಕರಾಚಾರ್ಯರ ಮನೆಗೆ ಬರ್ತಾನೆ. ಪುಟ್ಟ ಪೋರ 7 ವರ್ಷದ ಒಬ್ಬ ಬಾಲಕ, ಇನ್ನು 8 ವರ್ಷ ಪ್ರಾರಂಭವಾಗಿರಲಿಲ್ಲ ಶಂಕರಾಚಾರ್ಯರಿಗಾಗ. 7 ವರ್ಷದ ಬಾಲಕ ಶಂಕರಾಚಾರ್ಯರನ್ನು ನೋಡಿ ಅವನು ಬಹಳ ದಿಗ್ಭ್ರಮೆಗೊಳ್ತಾನೆ. ಇಷ್ಟು ಪುಟ್ಟ ಬಾಲನಲ್ಲಿ ಈ ಮಟ್ಟಿಗಿನ ದೈವಿ ಶಕ್ತಿ ಇದೆಯೇ, ಅಥವಾ ಈ ಮಟ್ಟಿಗಿನ ಪಾಂಡಿತ್ಯಗಳಿವೆ ಅಂತೆಲ್ಲ ಆಲೋಚನೆ ಮಾಡಿಕೊಂಡು ಆ ರಾಜ ಶಂಕರರಿಗೆ ತಾನು ಬರೆದಿರ್ತಕ್ಕಂತಹ ಗ್ರಂಥಗಳನ್ನು ಕೊಡ್ತಾನೆ. ಇದರಲ್ಲಿರ್ತಕ್ಕಂತಹ ತಪ್ಪು ಒಪ್ಪುಗಳನ್ನು ತಾವು ವಿಮರ್ಶಿಸಬೇಕು ಎಂಬಂತಹದ್ದಾಗಿ ಕೇಳಿಕೊಳ್ತಾನೆ.
ಶಂಕರಾಚಾರ್ಯರು, ಆಯಿತು ರಾಜ, ನೀನು ಹೇಳ್ದ ಹಾಗೆ ನಾನು ಈ ಗ್ರಂಥಗಳನ್ನು ತಪ್ಪು ಒಪ್ಪುಗಳು ಏನಿದೆಯೋ ಅದನ್ನು ನಾನು ವಿಮರ್ಶಿಸಿ ಹೇಳ್ತೇನೆ, ನೀನು ಇದನ್ನು ಓದು ಅಂತ ಹೇಳ್ತಾರೆ. ರಾಜನೇ ಆ ಗ್ರಂಥಗಳನ್ನೆಲ್ಲ ಶಂಕರಾಚಾರ್ಯರ ಮುಂದೆ ಓದಿದಾಗ ಶಂಕರಾಚಾರ್ಯರು ಅದರಲ್ಲಿರ್ತಕ್ಕಂತಹ ತಪ್ಪು ಒಪ್ಪುಗಳನ್ನು, ಬೇಕಾಗಿರ್ತಕ್ಕಂತಹ ಬದಲಾವಣೆಗಳನ್ನೆಲ್ಲವನ್ನು ತಿಳಿಸಿ ಹೇಳಿದಾಗ ರಾಜ ಬಹಳ ಖುಷಿಯನ್ನು ಪಡ್ತಾನೆ. ಹಾಗೆಯೇ ಶಂಕರಾಚಾರ್ಯರಿಗೆ ಉಡುಗೊರೆಯಾಗಿ ಒಂದು ಮೂಟೆ ಚಿನ್ನವನ್ನು ಕೊಡ್ತಾನೆ, ಚಿನ್ನದ ನಾಣ್ಯಗಳನ್ನು ಕೊಡ್ತಾನೆ. ಆಗ ಶಂಕರಾಚಾರ್ಯರು ಮತ್ತೆ ಅದೇ ಮಾತನ್ನು ಹೇಳ್ತಾರೆ. ಅವರದು ಒಂದೇ ಮಾತು, ಪ್ರತಿ ಬಾರಿಯೂ ಅವರು ಹೇಳಿದ್ದನ್ನು ಅದನ್ನೇ. ತಾನೊಬ್ಬ ಬ್ರಹ್ಮಚಾರಿ, ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ವಟು ನಾನು, ನನಗೆ ಈ ಒಂದು ಬಂಗಾರದ ನಾಣ್ಯಗಳ ಅವಶ್ಯಕತೆ ಇಲ್ಲ, ದುಡ್ಡಿನ ಅವಶ್ಯಕತೆ ಎನ್ನುವಂತಹದ್ದು ನನಗಿಲ್ಲ. ಹಾಗಾಗಿ ಯಾರಿಗೆ ಇದರ ಅವಶ್ಯಕತೆ ಇದೆ ಎನ್ನುವಂತಹದ್ದು ರಾಜನಾಗಿ ನಿನಗೆ ತಿಳಿದಿರುತ್ತೆ, ನೀನು ಅದನ್ನು ಆ ಸತ್ಪಾತ್ರರಿಗೆ, ಯಾರಿಗೆ ಅವಶ್ಯಕತೆ ಇದೋ ಅಂತಹವರಿಗೆ ಅದನ್ನು ದಾನವಾಗಿ ಮಾಡು ಎಂಬಂತಹದ್ದಾಗಿ ಶಂಕರಾಚಾರ್ಯರು ಆ ರಾಜನಲ್ಲಿ ಹೇಳ್ತಾರೆ. ಶಂಕರಾಚಾರ್ಯರ ಆ ಒಂದು ನಿಲುವು ಎನ್ನುವಂತಹದ್ದು ಎಷ್ಟು ಸ್ಪಷ್ಟವಾಗಿತ್ತು ನೋಡಿ. ಕೇವಲ 7 ವರ್ಷದಲ್ಲಿ ಅವರ ಬೌದ್ಧಿಕ ಬೆಳವಣಿಗೆ ಎನ್ನುವಂತಹದ್ದು ಯಾವ ಮಟ್ಟದಕ್ಕಾಗಿತ್ತು ಅಂತಂದರೆ, ಒಬ್ಬ ವೈದಿಕನಾದಂತಹವನು, ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಜನಿಸಿರ್ತಕ್ಕಂತಹವನು ಕೇವಲ ದುಡ್ಡಿಗಾಗಿ ಕರ್ಮಗಳನ್ನು ಮಾಡಬಾರ್ದು, ಅವನು ವಿದ್ಯಾರ್ಜನೆಯನ್ನು ಮಾಡಬೇಕು, ಹಾಗೆಯೇ ವೇದಾಧ್ಯಯನವನ್ನು ಮಾಡಬೇಕು, ಅದನ್ನು ಎಲ್ಲಿ ಬೇಕೋ ಅಲ್ಲಿ ಬಳಸಿಕೊಳ್ಬೇಕು, ಹಾಗೆಯೇ ಯಾರಿಗೆ ಕಲಿಯಬೇಕು ಎನ್ನುವಂತಹ ಆಸಕ್ತಿ ಇರುತ್ತೋ ಅವರಿಗೆ ಕಲಿಸಿಕೊಡಬೇಕು. ಆದರೆ ಕೇವಲ ದುಡ್ಡಿಗಾಗಿಯೇ ಆ ಒಂದು ಕರ್ಮಗಳನ್ನು ಮಾಡುವಂತಹದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡಿಸಿಕೊಡುವಂತಹದ್ದನ್ನು ಮಾಡಬಾರದು. ಹಾಗಾಗಿ ಸಂಭಾವನೆಯನ್ನೇ ಪಡೆಯಬಾರದು ಅಂತಲ್ಲ, ಆದರೆ ದುಡ್ಡಿಗಾಗಿಯೇ ಮಾಡಬಾರ್ದು ಎನ್ನುವಂತಹದ್ದಾಗಿ ಶಾಸ್ತ್ರ ಕೂಡ ಹೇಳುತ್ತೆ. ಇದನ್ನು ಶಂಕರಾಚಾರ್ಯರು ಬಹಳ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿದ್ರು. ಅದು ಅಷ್ಟು ಪುಟ್ಟ ವಯಸ್ಸಿನಲ್ಲಿ ಅವರಿಗೆ ಆ ಆಲೋಚನೆಗಳೆಲ್ಲ ಬಹಳ ಸ್ಪಷ್ಟವಾಗಿತ್ತು. ಇದೇ ರೀತಿಯಾಗಿ ಒಂದಷ್ಟು ದಿನಗಳು ಕಳೆಯುವಾಗ ಅವರ ಮನೆಗೆ ಒಂದಷ್ಟು ಋಷಿಗಳ ತಂಡ ಬರುತ್ತೆ. ಒಂದು 6-7 ಜನ ಋಷಿವರ್ಯರು ತಂಡ ಸಮೇತರಾಗಿ ಅಲ್ಲಿಗೆ ಅವರ ಭೇಟಿಗಾಗಿ ಬರ್ತಾರೆ. ಬಂದು ಅವರ ಮನೆಯಲ್ಲಿ ಉಳಿದುಕೊಂಡು ಅವರ ಜೊತೆ ತತ್ವಶಾಸ್ತ್ರಗಳ ಬಗ್ಗೆ, ಆಧ್ಯಾತ್ಮದ ವಿಚಾರಗಳ ಬಗ್ಗೆ ಶಂಕರಾಚಾರ್ಯರ ಬಳಿ ಚರ್ಚೆಯನ್ನು ಮಾಡ್ತಾರೆ. ನೋಡಿ, ಋಷಿ ಮುನಿಗಳು ಅವರು ಆಗಲೇ ತಮ್ಮ ಜೀವನದ ಧ್ಯೇಯೋದ್ದೇಶಗಳನ್ನು ಪೂರ್ತಿ ಮಾಡಿಕೊಂಡಂತಹವರು, ಅವರು ಬಂದು ಶಂಕರಾಚಾರ್ಯರನ್ನ ಭೇಟಿ ಮಾಡಿ ಅವರಲ್ಲಿ ತತ್ವಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕು ಅಂದರೆ ಆ ಬಗ್ಗೆ ವಿಮರ್ಶೆಗಳನ್ನು ಮಾಡ್ತಾರೆ ಅಂತಾದರೆ ಶಂಕರಾಚಾರ್ಯರ ವಿದ್ವತ್ಶಕ್ತಿ, ಅವರ ಪಾಂಡಿತ್ಯ ಯಾವ ಮಟ್ಟಿಗಿತ್ತು ನೋಡಿ. ಈ ಋಷಿಮುನಿಗಳನ್ನೆಲ್ಲ ಕಂಡಾಗ ಅರಿಯಂಬೆಗೆ ಒಂದು ವಿಚಾರ ಬರುತ್ತೆ ತಲೆಗೆ. ತನ್ನ ಮಗನ ಭವಿಷ್ಯ ಹೇಗಿರಬಹುದು ಮುಂದೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಇಷ್ಟೊಂದು ಕೀರ್ತಿಯನ್ನು ಸಂಪಾದನೆ ಮಾಡ್ತಾ ಇದ್ದಾನೆ, ಇಷ್ಟೊಂದು ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದಾನೆ, ಇವನ ಮುಂದಿನ ಜೀವನ ಹೇಗಿರಬಹುದು, ಇವನ ಆಯಸ್ಸು ಎಷ್ಟಿರಬಹುದು, ಇವನಿಗೆ ಮಕ್ಕಳು ಮರಿ ಇದೆಲ್ಲ ಇವನ ಬದುಕಲ್ಲಿ ಯಾವ ರೀತಿಯಾಗಿ ನಡೆಯಬಹುದು ಎಂಬಂತಹ ಒಂದು ಸಹಜವಾದಂತಹ ಆಸೆ. ಯಾವುದೇ ತಾಯಿ ತಂದೆಗಳಿಗಾದರೂ ಒಂದು ಮಗು ಹುಟ್ಟಿದಾಗ ಆ ಮಗುವಿನ ಜೀವನ ಹೇಗಿರಬಹುದು ಎಂಬಂತಹ ಆಸೆಗಳಿರುತ್ತೆ. ಆ ಮಗುವಿನ ಶ್ರೇಯೋಭಿವೃದ್ಧಿಗಾಗಿ ನಾವು ಏನೇನೆಲ್ಲ ಮಾಡಬಹುದು ಎಂಬಂತಹ ಆಲೋಚನೆಗಳಿರುತ್ತೆ. ಅದೇ ರೀತಿಯಾಗಿ ಒಬ್ಬ ಸಹಜವಾದಂತಹ ಮುಗ್ಧವಾದಂತಹ ತಾಯಿಯಾಗಿ ಆರ್ಯಾಂಬೆಗೂ ಕೂಡ ಅದೆಲ್ಲವೂ ಕೂಡ ಇತ್ತು. ಆರ್ಯಾಂಬೆ ಆ ಋಷಿವರ್ಯರಲ್ಲೇ ಜ್ಯೋತಿಷ್ಯವನ್ನು ಓದಿರ್ತಕ್ಕಂತಹ, ಅದರಲ್ಲಿ ಅಪಾರ ಪಾರಂಗತ್ಯವನ್ನೇ ಹೊಂದಿರತಕ್ಕಂತಹವರೊಬ್ಬರ ಬಳಿ ಕೇಳ್ತಾಳೆ, ನನ್ನ ಮಗನ ಆಯಸ್ಸು ಎಷ್ಟು, ಹಾಗೆ ಅವನ ಮುಂದಿನ ಬದುಕು ಹೇಗಿರುತ್ತೆ ಅಂತ. ಅಂದರೆ ಅವನಿಗೆ ವಿವಾಹ ಯೋಗ ಯಾವಾಗ ಪ್ರಾರಂಭವಾಗುತ್ತೆ ಎಂಬಂತಹದ್ದಾಗಿ ಆರ್ಯಾಂಬೆ ಕೇಳ್ತಾಳೆ. ಆಗ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆ ಋಷಿವರ್ಯರು, ತಾಯಿ, ನಿನ್ನ ಮಗನಿಗೆ ವಿವಾಹ ಯೋಗ್ಯ ಎನ್ನುವಂತಹದ್ದು ಈ ಜನ್ಮದಲ್ಲಿ ಬರೆದಿಲ್ಲ. ಈ ಜಾತಕದಲ್ಲಿ, ಈ ಜನ್ಮದಲ್ಲಿ ಅವರಿಗೆ ವಿವಾಹ ಯೋಗ ಎನ್ನುವಂತಹದ್ದು ಇಲ್ಲ. ಹಾಗೆಯೇ ನಿನ್ನ ಮಗನಿಗೆ ಇರತಕ್ಕಂತಹದ್ದು ಕೇವಲ 8 ವರ್ಷ ಆಯಸ್ಸು ಮಾತ್ರ. ವಿಧಿ ಕೊಟ್ಟಿರ್ತಕ್ಕಂತಹದ್ದು ಕೇವಲ 8 ವರ್ಷ ಆಯಸ್ಸು. ಈ 8 ವರ್ಷ ಆಯಸ್ಸು ಪೂರ್ಣವಾಗುವುದರ ಒಳಗಾಗಿ, ಎಷ್ಟು ಆಯಸ್ಸನ್ನು ಕೊಟ್ಟಿದೆಯೋ ವಿಧಿ ಅಷ್ಟು ಪೂರ್ಣವಾಗುವುದರ ಒಳಗಾಗಿ ಆತ ತಪಸ್ಸನ್ನು, ಅನುಷ್ಠಾನವನ್ನು ಮಾಡುವುದಕ್ಕಾಗಿ ಸಂಕಲ್ಪವನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಬದುಕಬೇಕು ಎನ್ನುವಂತಹ ಸಂಕಲ್ಪದೊಡನೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಅಂತಾದರೆ ಅವನಿಗೆ ಇನ್ನು 8 ವರ್ಷಗಳ ಆಯಸ್ಸು ವೃದ್ಧಿಯಾಗತ್ತೆ. ಅಲ್ಲಿಗೆ 16 ವರ್ಷ ಆಯಸ್ಸು ಎನ್ನುವಂತಹದ್ದು ಅವರಿಗೆ ದೊರೆಯುತ್ತೆ. ಅದೇ ರೀತಿಯಾಗಿ ಅದಾದ ನಂತರ ಅಂದರೆ 16 ವರ್ಷಗಳು ಮುಗಿಯುವಾಗ ದೈವ ಅನುಕೂಲ ಎನ್ನುವಂತಹದ್ದು ಇದ್ದರೆ, ಗುರುಗಳ ಇಚ್ಛೆ ಎನ್ನುವಂತಹದ್ದು ಇದ್ದರೆ ಈ ಬಾಲಕನಿಗೆ ಇನ್ನೂ 16 ವರ್ಷ ಆಯಸ್ಸು ವೃದ್ಧಿಯಾಗುವ ಸಂಭವ ಇದೆ. ಅದು ಯಾವಾಗ ಅಂತಂದರೆ, ಶಂಕರಾಚಾರ್ಯರು ಸ್ವತಃ ತಾನು ಲೋಕ ಕಲ್ಯಾಣಾರ್ಥವಾಗಿ ಬದುಕುತ್ತೇನೆ ಎಂಬಂತಹ ಒಂದು ಸಂಕಲ್ಪವನ್ನು ಮಾಡಿದ್ದಾದರೆ, ಆ ಒಂದು ರೀತಿಯಲ್ಲಿ ಅವರು ಬದುಕುವುದಾದರೆ ಆಗ ಅವರಿಗೆ 16 ವರ್ಷಗಳು ಇನ್ನೂ ಹೆಚ್ಚಿದಾಗಿ ಆಯಸ್ಸು ದೊರೆಯುತ್ತೆ.
ಈಗ ಈ ಜಾತಕದ ಮೇಲೆ ಇರ್ತಕ್ಕಂತಹದ್ದು ಕೇವಲ 8 ವರ್ಷ ವಯಸ್ಸು ಎಂಬಂದಾಗ ಆ ತಾಯಿ ಬಹಳ ದುಃಖ ಪಡ್ತಾಳೆ. ಯಾರಿಗೇ ಆಗಲಿ ಮಗ ಉಜ್ವಲವಾಗಿ ಬೆಳೆದು ಆಯಸ್ಸು ಪೂರ್ಣನಾಗಿ ಬದುಕಬೇಕು ಎಂಬಂತಹ ಆಸೆ ಇರುತ್ತೆ. ಅದರಲ್ಲೂ ತಾಯಂದಿರಿಗೆ ಮಕ್ಕಳ ಮೇಲೆ ಅದು ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಅವರ ಬಗ್ಗೆ ಕಾಳಜಿಗಳಿರಬಹುದು, ಅವರ ಬದುಕನ್ನು ನೋಡುವಂತಹ ಹಂಬಲ ತಾಯಿಗೆ ಬಹಳ ಇರುತ್ತೆ. ಅಂತಹ ತಾಯಿಯ ಮುಂದೆ ಇವನಿಗಿರತಕ್ಕಂಥದ್ದು 8 ವರ್ಷ ಆಯಸ್ಸು ಅಂದರೆ ಆ ತಾಯಿಗೆ ಹೇಗಾಗಿರಬೇಡ. ಬಹಳ ನೋವನ್ನುಂಟಾಳೆ ಆ ತಾಯಿ. ಹಾಗೆ ಹೇಳ್ತಾಳೆ, ನಾನು ಸನ್ಯಾಸತ್ವಕ್ಕೆ ಈ ಮಗನನ್ನು ಕಳುಹಿಸೋದಿಲ್ಲ. ಅದರ ಬದಲಾಗಿ ಬೇರೆ ಯಾವುದಾದ್ರೂ ರೀತಿಯ ಪ್ರಾಯಶ್ಚಿತ್ತಗಳನ್ನು, ಹೋಮ ಹವನಗಳನ್ನು ಇದನ್ನು ಏನಾದರೂ ಮಾಡುವಂತಿದ್ರೆ ತಿಳಿಸಿ ಅಂತ ಹೇಳಿದಾಗ ಆ ಋಷಿವರ್ಯರು ಹೇಳ್ತಾರೆ, ತಾಯಿ ಈ ಹೋಮ ಹವನಗಳೆಲ್ಲ ನಮ್ಮ ಅಕಾಲ ಮೃತ್ಯುವನ್ನು ಅಥವಾ ನಾವು ಮಾಡಿಕೊಂಡು ಬಂದಿರತಕ್ಕಂತಹ ಕರ್ಮಗಳನ್ನು ಒಂದಷ್ಟು ಮಟ್ಟಿಗೆ ಕಳೆಯಬಹುದೇ ವಿನಃ ಸಾವನ್ನು ತಡೆಯುವಂತಹ ಶಕ್ತಿ ಹೋಮ ಹವನಿಗಳಿಗಿಲ್ಲ. ಅಕಾಲ ಮೃತ್ಯುವನ್ನು ತಡೆಯಬಹುದು ಅಥವಾ ಯಾವುದೋ ಒಂದು ಕರ್ಮಫಲಗಳು ಬೃಹತ್ತಾಗಿ ನಮಗೆ ಅದರ ಫಲವನ್ನು ಕೊಡುವಂತಹ ಸಮಯದಲ್ಲಿ ಯಾವುದೋ ಒಂದು ಶಾಂತಿಯಿಂದಲೋ ಹೋಮ ಹವನಗಳಿಂದಲೋ ಅದು ಒಂದು ಸ್ವಲ್ಪ ಮಟ್ಟಿಗೆ ತಗ್ಗಬಹುದೇ ವಿನಃ ಅದನ್ನು ಪೂರ್ತಿಯಾಗಿ ಹೋಗಲಾಡಿಸುವಂತಹ ಶಕ್ತಿ ನಮಗಿಲ್ಲ. ಇದಕ್ಕಿರುವತಕ್ಕಂತಹದ್ದು ಇಷ್ಟೇ ಆಯಸ್ಸು. ಹಾಗಾಗಿ ಈ ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ಬೇಕು ಅಂತಂದರೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಎಂಬಂತಹದ್ದಾಗಿ ಹೇಳಿ ಆ ಮನೆಯಿಂದ ಹೊರಡ್ತಾರೆ. ಅದಾದ ನಂತರ ಶಂಕರಾಚಾರ್ಯರಿಗೂ ಅನ್ನಿಸುತ್ತೆ, ನನಗಿರ್ತಕ್ಕಂತಹದ್ದೇ ಇಷ್ಟ ಆಯಸ್ಸು ಅನ್ನುವಂಥದ್ದಾದರೆ ನಾನು ಯಾಕೆ ಸನ್ಯಾಸವನ್ನು ಸ್ವೀಕಾರ ಮಾಡಬಾರ್ದು, ಯಾಕೆ ನಾನು ಯೋಗಿಯಾಗಿ ಆ ಒಂದು ಬದುಕಿನ ಆನಂದವನ್ನು ಸಾರ್ಥಕತೆಯನ್ನು ಪಡೆದುಕೊಳ್ಬಾರ್ದು ಎಂಬಂತಹದ್ದಾಗಿ ಅನ್ನಿಸುತ್ತೆ. ಅವರು ತಾಯಿಗೆ ಅದನ್ನೇ ಹೇಳಿದಾಗ ತಾಯಿ ಸುತರಾಮ ಒಪ್ಪೋದಿಲ್ಲ. ನನಗಿರ್ತಕ್ಕಂತಹವನು ನೀನು ಒಬ್ಬನೇ ಮಗ, ನನ್ನ ಇಷ್ಟ ಕಷ್ಟಗಳನ್ನು ನೋಡಬೇಕಾಗಿರ್ತಕ್ಕಂತಹವನು ನೀನು, ನನಗೆ ಇಷ್ಟು ವಯಸ್ಸಾಗಿದೆ, ಇಂತಹ ಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ನೀನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಎಲ್ಲಿಗೋ ಹೊರಟು ಹೋಗ್ತೀಯಾ ಅಂತಾದರೆ ನನ್ನನ್ನು ನೋಡಿಕೊಳ್ಳೋರು ಯಾರು, ನಾನು ನಿನ್ನನ್ನು ಹೆತ್ತಿದ್ದಾದರೂ ಯಾಕಾಗಿ ಎಂಬಂತಹದ್ದಾಗಿ ಕೇಳಿದಾಗ ಶಂಕರಾಚಾರ್ಯರಿಗೆ ತಾಯಿಯನ್ನು ಬಿಟ್ಟು ಹೊರಡೋದಕ್ಕೆ ಸಾಧ್ಯವಾಗೋದಿಲ್ಲ, ಸನ್ಯಾಸತ್ವವನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ತಾಯಿಯ ಒಪ್ಪಿಗೆ ಎನ್ನುವಂತಹದ್ದು ಸನ್ಯಾಸತ್ವದ ಸ್ವೀಕಾರಕ್ಕೆ ಬೇಕೇ ಬೇಕು. ಆಕೆ ಒಪ್ಪದೇ ಹೋದರೆ ಅವನು ಯಾವತ್ತಿಗೂ ಸನ್ಯಾಸಿ ಅಂತ ಆಗೋದೇ ಇಲ್ಲ. ಅನುಷ್ಠಾನಗಳನ್ನು ಅವನೊಬ್ಬನೇ ಮಾಡ್ಕೋಬಹುದು, ಆದರೆ ಸನ್ಯಾಸತ್ವದ ದೀಕ್ಷೆಯನ್ನು ಪಡೆದುಕೊಂಡು ಮನೆಯಿಂದ ಹೊರಡಬೇಕು ಅನ್ನುವಂತಹದ್ದಾದರೆ ತಾಯಿಯ ಒಪ್ಪಿಗೆ ಬೇಕಾಗತ್ತೆ. ಈ ತಾಯಿಯ ಒಪ್ಪಿಗೆ ಸಿಗದೆ ಬಹಳ ದಿನಗಳು ಶಂಕರಾಚಾರ್ಯರು ಕಳೀತಾರೆ. ಅವರಿಗೆ ತಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ತನ್ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡಿ ಒಂದು ಅನುಷ್ಠಾನಗಳನ್ನು ಮಾಡಿ ತಪಸ್ಸನ್ನು ಆಚರಿಸಿ ತನ್ಮೂಲಕ ಜೀವನ್ಮುಕ್ತನಾಗಿ ಈ ಜೀವದಲ್ಲಿ ಈ ದೇಹದಲ್ಲಿ ಇರುವಾಗಲೇ ಬ್ರಹ್ಮಾನಂದವನ್ನು ಅನುಭವಿಸಬೇಕು, ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂಬಂತಹ ಹಂಬಲ ಬಹಳವಾಗಿರುತ್ತೆ. ಹಾಗೆ ಅವರಿಗೆ ಅದು ದೃಢ ನಿಶ್ಚಯ ಕೂಡ ಇರುತ್ತೆ. ಆದರೆ ತಾಯಿಯ ಒಪ್ಪಿಗೆ ಇಲ್ಲದೆ ಹೋಗೋದಕ್ಕಾಗೋದಿಲ್ಲ. ತಾಯಿ ಇನ್ನೊಂದು ಮಾತು ಹೇಳ್ತಾಳೆ, ಏನಂದರೆ ನಾನು ಬದುಕಿರುವವರೆಗೂ ನಿನಗೆ ಸನ್ಯಾಸತ್ವದ ದೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ನಾನು ಒಪ್ಪಿಗೆಯನ್ನು ಕೊಡೋದೇ ಇಲ್ಲ. ನಾನು ಸತ್ತ ನಂತರ ನಿನಗೆ ಏನು ಬೇಕಾದರೂ ಮಾಡ್ಕೋ, ಎಲ್ಲಿ ಬೇಕಾದರೂ ಹೋಗು, ಸನ್ಯಾಸತ್ವವನ್ನಾದರೂ ತೆಗೆದುಕೋ ಅಥವಾ ಏನಾದರೂ ಮಾಡು, ನಾನಿರುವಾಗ ನಿನಗೆ ಆ ಒಂದು ದೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ ಎಂಬಂತಹದ್ದಾಗಿ ಹೇಳಿಬಿಟ್ಟಾಗ ಶಂಕರಾಚಾರ್ಯರಿಗೆ ಬೇರೆ ದಾರಿ ಇರೋದಿಲ್ಲ. ಅವರು ಕಾಯಲೇಬೇಕು ತಾಯಿ ಯಾವಾಗ ಒಪ್ಪಿಕೊಳ್ತಾಳೆ ಅಂತ, ಅಥವಾ ಆಕೆಯನ್ನು ಒಪ್ಪಿಸುವಂತಹ ಸಂದರ್ಭ ಏನು ಬರಬಹುದು ಎಂಬಂತಹದ್ದನ್ನು ವಿಚಾರ ಮಾಡಿಕೊಂಡು ಆ ಒಂದು ತೊಳಲಾಟದಲ್ಲಿ ಆ ಒಂದು ಬೇಸರದಲ್ಲಿಯೇ ದಿನಗಳನ್ನು ಕಳೀತಾ ಇರ್ತಾರೆ. ಈ ರೀತಿಯಾಗಿ ದಿನಗಳನ್ನು ಕಳೆಯುವಾಗ ಶಂಕರಾಚಾರ್ಯರ ಆಯಸ್ಸು ಅಂದರೆ ವಿಧಿಯವರಿಗೆ ಕೊಟ್ಟಿರ್ತಕ್ಕಂತಹ 8 ವರ್ಷದ ಆಯಸ್ಸು ಪೂರ್ಣವಾಗ್ತಾ ಬರುತ್ತೆ. ಮುಂದೇನು ಮಾಡ್ತಾರೆ, ಶಂಕರಾಚಾರ್ಯರು ಯಾವ ರೀತಿಯಾಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ತಾಯಿಯನ್ನು ಒಪ್ಪಿಸ್ತಾರೆ ಎಂಬಂತಹ ಒಂದು ಕುತೂಹಲಕಾರಿ ವಿಷಯವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ, ನಿಮಗೆ ಈ ವಿಷಯ ಇಷ್ಟವಾಗಿರಬಹುದು. ಶಂಕರಾಚಾರ್ಯರ ಮಹಾತ್ಮೆಯನ್ನು ನಾವು ಇನ್ನಷ್ಟು ಅರಿತುಕೊಳ್ಳೋಣ. ಯಾಕಂದರೆ ಸನಾತನ ಧರ್ಮ ಇವತ್ತು ಇಷ್ಟರ ಮಟ್ಟಿಗೆ ಉಳಿದುಕೊಂಡಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂತಹವರು ಶಂಕರಾಚಾರ್ಯರು. ಅವರ ಹೋರಾಟಗಳನ್ನು, ಅವರು ಮಾಡಿದಂತಹ ಸಾಧನೆಗಳನ್ನು ಹೆಚ್ಚಾಗಿ ನಾವು ತಿಳಿದುಕೊಳ್ಳೋಣ. ಅದು ನಮ್ಮ ಕರ್ತವ್ಯ ಕೂಡ ಹೌದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಲೋಕಾ ಸಮಸ್ತಾ ಸುಖಿನೋ ಭವಂತು.